ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಬಿಯಲ್ಲಿ BA ವಿದ್ಯಾರ್ಥಿಗಳಿಗಾಗಿ ದಾರಿ ತಪ್ಪಿಸುವ ಗಿಡ ಭಾಗ 2ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಭಾಗ 2ರಲ್ಲಿ ಯಾವ ಯಾವ ವಿಚಾರಗಳನ್ನ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಕಥಾಭಾಗ ಇಲ್ಲಿ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ದಾರಿ ತಪ್ಪಿಸುವ ಗಿಡ, ಇಲ್ಲಿ ಶಿವನಪ್ಪನ ವಿಚಾರವನ್ನ ಮಾತಾಡ್ತಾ ಇದ್ದೋ. ಹಾಗೇನೆ ಇಲ್ಲಿ ಮಾರನ ವಿಚಾರ. ಈಗ ಮಾರ ಇಲ್ಲಿ ರೇಷನ್ ತರೋದಕ್ಕೆ ಊರಿಗೆ ಹೋದಂತಹ ಸಂದರ್ಭದಲ್ಲಿ ದುರ್ಗಮವಾದಂತಹ ದಟ್ಟ ಅರಣ್ಯದಲ್ಲಿ ಈ ಒಂದು ದನಗಳ ದೊಡ್ಡಿ, ಆ ದೊಡ್ಡಿಯಲ್ಲಿ ಈಗ ದನಗಳನ್ನ ಕಾಯ್ತಾ ಇಡೀ ರಾತ್ರಿ ಇರ್ತಕ್ಕಂತಹ ಶಿವನಪ್ಪನ ಒಂದು ಮನಸ್ಥಿತಿ, ಮತ್ತೆ ಆ ರೌದ್ರ ರಾತ್ರಿಯ ಅಥವಾ ಆ ರಾತ್ರಿಯ ಒಂದು ವಾತಾವರಣ ಹೇಗಿತ್ತು, ಅಲ್ಲಿ ಅವನು ಯಾವ ರೀತಿ ಕೆಲವೊಂದು ಪಕ್ಷಿಗಳಿಗೆ ಹೆದರುತ್ತಾ ಇದ್ನ, ಅಥವಾ ಅಲ್ಲಿ ಬರ್ತಕ್ಕಂಥ ಕಾಡು ಪ್ರಾಣಿಗಳು ಮಾಡ್ತಕ್ಕಂತಹ ತೊಂದರೆಗಳಿಗೆ ಎಲ್ಲೋ ಒಂದ್ ಕಡೆ ಶಿವನಪ್ಪ ಹೆದರುತ್ತಾ ಇದ್ನ ಅಂತಕ್ಕಂಥದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈಗಾಗಲೇ ಚಂದ್ರ ನಿಧಾನಕ್ಕೆ ಮೇಲೆ ಏರಿದ್ದಾನೆ. ಇಲ್ಲಿ ಒಂದು ಕಡೆ ಶಿವನಪ್ಪ ಈಗ ಇಡೀ ಕಾಡು ಮತ್ತು ನಾನು ಅನ್ನುವಂತಹ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಶಿವನಪ್ಪ ಮತ್ತೆ ಕಾಡು ಇವರಿಬ್ರೇ ಅನ್ನೋ ರೀತಿಯಲ್ಲಿ ಆ ಇಡೀ ದೊಡ್ಡಿಯ ತುಂಬಾ ದನಗಳು, ಹಾಗೆ ಆ ಕರುಗಳು ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಈಗ ಅಲ್ಲಿ ಎಲ್ಲ ಒಂದ್ ಕಡೆ ಇನ್ನೂ ಒಂದು ವಿಚಾರವನ್ನ, ಆ ಕಾಡಿನ ಈ ಫಾರೆಸ್ಟರ್ನ ಒಂದು ತೊಂದರೆನೂ ಕೂಡ ಇದೆ. ಯಾಕೆ ಅಂತಂದ್ರೆ, ಒಮ್ಮೊಮ್ಮೆ ಈ ವೀರಪ್ಪನ್ ಸಹಾಯಕರಿಗೆ ನೀವು ಸಹಾಯವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ, ನೀವು ಹೀಗೆ ಸಹಾಯ ಮಾಡ್ತಾ ಇದ್ದೀರಾ, ನೀವು ಜಾಗ ಖಾಲಿ ಮಾಡ್ಬೇಕು ಅಂತಕ್ಕಂತಹ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ, ಅಯ್ಯೋ ನಾವು ಜಾಗ ಖಾಲಿ ಮಾಡ್ಬೇಕಾಗುತ್ತೇನೋ ಅಂತಕ್ಕಂತಹ ಎಲ್ಲವೂ ಕೂಡ ಈ ಶಿವನಪ್ಪನ ತಲೆಯನ್ನ ತಿಂತಾ ಇರ್ತಕ್ಕಂಥದ್ದು, ಅವರು ವಾರ್ನ್ ಮಾಡಿರ್ತಕ್ಕಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು, ಆ ಒಂದು ನೆನಪಾಗಿ ಇವೆಲ್ಲವೂ ಅವರ ತಲೆಯಲ್ಲಿ. ಯಾಕೆಂದ್ರೆ ಅವ್ರೇನೋ ಕಾಡನ್ನೇ ನಂಬ್ಕೊಂಡು ಕಾಡಲ್ಲೇನೆ ತಮ್ಮ ಬದುಕನ್ನ, ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂತಹ ಒಂದು ಜನ. ಆದ್ರೆ ಈ ಕಾಡನ್ನೇ ಬಿಟ್ಟು ನೀವು ಹೋಗಿ ಅನ್ನುವಂತಹದ್ದು. ಯಾಕೆಂದ್ರೆ ವೀರಪ್ಪನ ಸಹಚರ, ಇಲ್ಲಿ ಕಾಡುಗಳ ವೀರಪ್ಪನ್ ಅಂತ ನಾವೇನ್ ಹೇಳ್ತೀವಿ, ಆ ವೀರಪ್ಪನಿಗೆ ಎಲ್ಲೋ ಒಂದ್ ಕಡೆ ಇವರು ಸಹಾಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಇವರು ಕಾಡನ್ನ ಖಾಲಿ ಮಾಡ್ಬೇಕು ಅಂತ ವಾರ್ನ್ ಮಾಡಿರ್ತಾರೆ. ಇದೆಲ್ಲವನ್ನ ನೆನಪಿಸ್ಕೊಂಡು ಶಿವನಪ್ಪ ಇಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಶಿವನಪ್ಪ ಅನ್ನಂತಹ ಅನೇಕ ಮಂದಿಗಳು ಅಲ್ಲಲ್ಲೇ ಕಾಡಿನ ಮಧ್ಯದಲ್ಲಿ ಆ ಒಂದು ದನಗಳ ದೊಡ್ಡಿಯನ್ನ ಮಾಡ್ಕೊಂಡು ಕಾಡನ್ನೇ ನಂಬಿ ಬದುಕನ್ನ ನಡೆಸ್ತಾ ಇರ್ತಕ್ಕಂತಹ ಜನ. ಅದರಲ್ಲಿ ಶಿವನಪ್ಪ ಮತ್ತೆ ಮಾರ ಇಬ್ಬರು ಕೂಡ, ಇಲ್ಲಿ ನಾವು ಇಬ್ಬರನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಈಗ ಇದೆಲ್ಲ ಆದ್ಮೇಲೆ ಒಂದು ಕಡೆ ಆ ಗೋವಿನ ಹಾಡುಗಳು, ಹೀಗೆ ಇದೆಲ್ಲವನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಒಮ್ಮೆ ಯಾವುದೋ ಒಂದು ಪಕ್ಷಿ ಪಟನೆ ರೆಕ್ಕೆ ಬಡೆದು ಅಲ್ಲಿ ಹೋಗ್ತಕ್ಕಂಥದ್ದು. ಅದನ್ನ ನೋಡಿದ್ರೆ ಗುಬ್ಬಲಕ್ಕಿ, ಅದು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚದರಿ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಮಧ್ಯರಾತ್ರಿ ಆಗಿದೆ. ಸರಿ ರಾತ್ರಿ ಅಂದ್ರೆ ಮಧ್ಯರಾತ್ರಿ. ಒಂದು ಕಡೆ ಇಲ್ಲಿ ಹಕ್ಕಿಗಳ ಪಟ ಸದ್ದು ಬೇರೆ, ಬಿಟ್ರೆ ಬೇರೆ ಯಾವುದೇ ಶಬ್ದಗಳು ಇಲ್ಲದೆ ಇಲ್ಲಿ ನೀರವ ಒಂದು ಮೌನವಿದೆ ಅಂತಕ್ಕಂಥದ್ದು. ಪಕ್ಷಿಯನ್ನ ಶಬ್ದ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಹಾಗಾದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಡಿನ ಇಲ್ಲಿ ಬಂದಿಲ್ಲ ಅಂತಂದ್ರೆ, ಕಾಡಿನ ಪ್ರಾಣಿ ಯಾವುದು ಕೂಡ ನನ್ನ ಈ ದೊಡ್ಡಿಯಲ್ಲಿ ಬಂದಿಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ, ಅಟ್ಟಣಿಗೆಯ ಮೇಲೆ ಯೋಚನೆಯನ್ನ ಮಾಡ್ತಾ ಚಂದ್ರನನ್ನ ನೋಡ್ತಾ ಇಲ್ಲಿ ಕುಳಿತುಕೊಂಡಿದ್ದಾರೆ. ಯಾರಪ್ಪ ಅಂತಂದ್ರೆ ಶಿವನಪ್ಪ. ಹೀಗೆ ಬೇಜಾರಾದಾಗ ಎಲ್ಲೋ ಒಂದ್ ಕಡೆ ಬೀಡಿಯನ್ನ ಸೇರ್ತಕ್ಕಂಥದ್ದು, ಹೀಗೇನೆ ಇಡೀ ರಾತ್ರಿಯನ್ನ ಕಳೀತಾ ಇದ್ದಾರೆ. ಹಾಗೆ ಶಿವನಪ್ಪನಿಗೆ ಇನ್ನೊಂದ್ ಕಡೆ ದನಗಳು ಮತ್ತೆ ಅದೇ ಒಂದು ಸೋಜಿಗದ ಕಡೆ ನೋಡ್ತಾ, ದನಗಳ ಕಡೆ ಬ್ಯಾಟರಿಯನ್ನ ಹಾಕ್ತಾ, ಹಾಗೇನೆ ಆ ದೊಡ್ಡಿಯ ಆ ಒಂದು ತಡಿಗೆ ಅಥವಾ ಬಾಗಿಲಿನ ಕಡೆ ನೋಡ್ತಾ, ಹೀಗೆ ಶಿವನಪ್ಪನಿಗೆ ಒಂದು ಅನುಮಾನ ಶುರುವಾಯ್ತು. ಏನಂದ್ರೆ, ಈಗೇನಾದ್ರೂ ಗಿರ್ಬಾ ಬಂದ್ರೆ ಏನ್ ಮಾಡೋದು ಅಂತಕ್ಕಂಥದ್ದು, ಅಥವಾ ಕಾಡು ನಾಯಿ ಅಥವಾ ಸೀಳು ನಾಯಿ ಅಂತ ಕರಿತೀವಿ, ಇಲ್ಲಿ ಬಂದ್ರೆ ಏನ್ ಮಾಡೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ
ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆನೆ ಹೀಗೆ ನಿಧಾನಕ್ಕೆ ಏನ್ ಮಾಡ್ತಿದ್ರೆ ಕಿರ್ಬಾ ಬಂದಿದ್ಯಾ, ಏನು ಎತ್ತ ಯಾವ್ದಾದ್ರು ಪ್ರಾಣಿ ಬಂದಿದ್ಯಾ ಅಂತ ನೋಡ್ತಾ ಇದಾರೆ. ಆ ಬ್ಯಾಟರಿಯನ್ನ 4 ಶೆಲ್ಲಿನ ಬ್ಯಾಟರಿಯನ್ನ ಬಿಟ್ಟು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2 ದಂತಗಳನ್ನ ಪಡ್ಡಲಿಗೆ ಸಿಕ್ಕಿಸಿ ಹೆಬ್ಬಂಡೆಯ ಚೂರು ಕದಲದಂತೆ ಆನೆ ನಿಂತಿದೆ. ಆ ತಡಿಕೆಯ ಮುಂದೆ ಏನಪ್ಪಾ ಅಂತಂದ್ರೆ ಆನೆ ನಿಂತಿದೆ. 2 ದಂತಗಳನ್ನ 2 ದಂತಗಳಿರ್ತಕ್ಕಂತಹ ಕಾಡಾನೆ. ಆಗ ಕೆಟ್ಟೋಯ್ತು ಕೆಲಸ ಅಂತ ಹೇಳಿ 4 ಹೆಜ್ಜೆ ಮುಂದೆ ಹಾಕಿದರೆ ಮುಗೀತು. ಅಟ್ಟಣಿಗೆ ಸಮೇತ ಎಲ್ಲವೂ ದನಗಳ ದೊಡ್ಡಿ ಅಪ್ಪಚ್ಚಿಯಾಗುತ್ತೆ ಅಂತ ಯೋಚನೆಯನ್ನ ಮಾಡಿ ಆನಂತರ ಏನ್ ಮಾಡ್ತಾ ಇದ್ದಾನೆ ಶಿವನಪ್ಪ ದಡಬಡನೆ ಕಲ್ಲಿಗೆ ಸೀಮೆ ಎಣ್ಣೆಯನ್ನ ಸುತ್ತಿ, ಸೀಮೆ ಎಣ್ಣೆ ಆ ಕಲ್ಲಿಗೆ ಬಟ್ಟೆಯನ್ನ ಸುತ್ತಿ ಅದಕ್ಕೆ ಸೀಮೆ ಎಣ್ಣೆಯನ್ನ ಹಾಕಿ ಆ ಒಂದು ಬೆಂಕಿಯನ್ನ ಹಚ್ಚಿಸಿ ಅಲ್ಲಿ ಆನೆಯ ಮೇಲೆ ಸೊಂಡಲ್ಲಿಗೆ ಎಸಿತಾ ಇರ್ತಕ್ಕಂಥದ್ದರ ಆನೆಗೆ ಭಯವನ್ನ ಪಡಿಸಿ ಅಲ್ಲಿಂದ ಆನೆ ಹೊರಟೋಗುತ್ತೆ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ದನಗಳ ದೊಡ್ಡಿಗೆ ಆನೆ ಬಂದಂತಹ ಸಂದರ್ಭ ಅಂತ ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ ಒಂದು 5 ಅಂಕದ ಪ್ರಶ್ನೆಗಳಿಗೆ. ಆಗ ನೀವು ಈ ವಿಚಾರವನ್ನ ಬರೀಬೇಕಾಗುತ್ತೆ. ಏನ್ ಮಾಡಿದ್ರೆ ಈಗ ಆನೆ ಬಂದಿದೆ, ಕಲ್ಲಿಗೆ ಸೀಮೆ ಎಣ್ಣೆ ಆ ಬಟ್ಟೆಯನ್ನ ಸುತ್ತಿ 2 ಬೆಂಕಿ ಹುಂಡೆಗಳನ್ನ ಮಾಡಿ ಸೀದಾ ಆನೆಯ ಸೊಂಡಲಿಗೆ ಎಸಿತಾ ಇದ್ದಾನೆ. ಕೊನೆಗೂ ಆ ಆನೆ ಸೊಂಡಲಿಗೆ ಜೋರಾಗಿ ಹೊಡೆದ ರೀತಿಯಿಂದ ಅದು ಗೀಳಿಡ್ತಾ ಇದೆ ಜೋರಾಗಿ, ಎಲ್ಲೋ ಒಂದ್ ಕಡೆ ಶಬ್ದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೊನೆಗೆ ಅದು ನಿಧಾನಕ್ಕೆ ಅಲ್ಲಿಂದ ಸರಿದು ಹೋಯ್ತು, ಆನೆ ನಿಧಾನಕ್ಕೆ ಹೋಯ್ತು. ಆಗ ಕೆಳಗಡೆ ಬಂದು ನೋಡಿದಾಗ ಯಾವುದೇ ರೀತಿಯಾದಂತಹ ಆನೆ ಅಲ್ಲಿ ತೊಂದರೆಯನ್ನ ಮಾಡಿರೋದಿಲ್ಲ. ಕೊನೆಗೆ ಅಲ್ಲಿರ್ತಕ್ಕಂತಹ ಕರುಗಳು ಎಲ್ಲವೂ ಕೂಡ ಈ ಯಾವಾಗ ಶಿವನಪ್ಪ ಈ ಅಟ್ಟಣಿಗೆಯಿಂದ ಕೆಳಗಡೆ ಇಳಿದು ಅಲ್ಲಿ ಕರುಗಳ ಹತ್ರ ಹೋಗ್ತಾರೆ, ಅವೆಲ್ಲರೂ ಕೂಡ ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ಪ್ರೀತಿಯ ನಾಯಕ ಬಂದ ಅಂತ ಸಂತೋಷದಿಂದ ಆ ಕರುಗಳೆಲ್ಲವೂ ಕೂಡ ಇವನ ಸುತ್ತ ಬಂದು ನಿಂತ್ಕೊಳ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಹಾಗೇನೆ ಮುಂದುವರೆದಂತೆ ಮತ್ತೆ ಆನೆ ಹೋದ ನಂತರ ಅಟ್ಟಣಿಗೆಯ ಮೇಲೆ ನಿಂತು ಇಲ್ಲಿ ಅಟ್ಟಣಿಗೆ ಮೇಲೆ ಕುಳಿತು ನೋಡ್ತಾ ಇದ್ದಾನೆ ಎತ್ತರದಲ್ಲಿ. ಅಲ್ಲಿ ಮಾದಪ್ಪನ ಬೆಟ್ಟ, ಹಾಗೇನೆ ಗೋಪಿನಾಥ, ಪೊನ್ನಾಚಿ ಈ ತರದ ಪ್ರದೇಶಗಳು ಕಾಣಿಸ್ತಾ ಇದಾವೆ. ಆಗ ಅವನು ಗೊತ್ತಾಗ್ತಾ ಇದೆ, ಅಲ್ಲಿ ಗುರುತು ಹಿಡಿತಾ ಇದ್ದಾನೆ, ಇದು ಈ ಊರು ಅದು ಆ ಊರು ಅಂತ. ಹಾಗಾದ್ರೆ ಅಲ್ಲಿ ಸುಮಾರು ಈಗ ಆಲ್ರೆಡಿ ಟೈಮ್ ಏನಾಗಿದೆಯಪ್ಪ ಅಂದ್ರೆ ಅವನ ಹತ್ರ ಒಂದು HMT ವಾಚ್ ಇದೆ. ಅದಕ್ಕೆ ಕೀ ಕೊಡದೆ ಅದು ಆ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಗೆ ಕೊಟ್ಟಿರ್ತಾರೆ ಇಲ್ಲಿ ಶಿವನಪ್ಪನ ಮಾವನ ಕಡೆಯವರು. ಆಗ ಅದನ್ನ ಎಲ್ಲೋ ಒಂದ್ ಕಡೆ ನೋಡ್ತಾನೆ, ಅದು ಕೀ ಕೊಡದಲ್ಲಿ ನಿಂತೋಗಿರ್ತಕ್ಕಂಥದ್ದು. ಈಗ ಸುಮಾರು ಸರಿರಾತ್ರಿ ಮಧ್ಯರಾತ್ರಿ ಆಗಿರ್ಬೋದು, ಈ ತರದ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಅಂತೂ ಇಂತೂ ಆನೆ ಹೋಯ್ತಲ್ಲ ಅಂತ. ಕೊನೆಗೆ ಇಲ್ಲಿ ಬೀಡಿಯ ಚೂರುಗಳು ಉಳಿದಿರ್ತಕ್ಕಂತಹ ಮೋಟು ಬೀಡಿಗಳನ್ನ ಸೇರ್ತಾ ಅವನು ಕಾಲ ಕಳೀತಾ ಇದ್ದಾನೆ. ಆ ಕಾಲ ಕಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾಕೆಂದ್ರೆ ಈ ಸಾಮಾನ್ಯವಾಗಿ ವ್ಯಕ್ತಿ ಒಬ್ಬನೇ ಇದ್ದಂತಹ ಸಂದರ್ಭದಲ್ಲಿ ಅವನು ಯಾವುದಾದ್ರೂ ವಿಚಾರಗಳನ್ನ ಆಲೋಚನೆಯನ್ನ ಮಾಡಿದ್ರೆ ಅವು ಎಲ್ಲ ಒಂದ್ ಕಡೆ ತನ್ನ ಕಣ್ಣು ಮುಂದಲೇ ಬಂದಂತೆ ಆಗ್ತಕ್ಕಂಥದ್ದು. ಹಾಗೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಶಿವನಪ್ಪನಿಗೆ ತನ್ನ ತಾತ ಆಗಿರ್ಬೋದು, ಹಾಗೇನೆ ತನ್ನ ಅಪ್ಪ ಕೂಡ ಕೆಲವೊಂದು ಕಥೆಗಳನ್ನ ಹೇಳಿರ್ತಕ್ಕಂಥದ್ದು, ಅಥವಾ ಇನ್ನೂ ಅವನು ಬೇರೆ ಬೇರೆ ಕಡೆ ಕೇಳಿರ್ತಕ್ಕಂತಹ ಕಥೆಗಳು. ಇಲ್ಲಿ ದೊಡ್ಡಿಯಲ್ಲಿ ಶಿವನಪ್ಪನಿಗೆ ದೆವ್ವಗಳ ಭ್ರಮೆ ಹೇಗೆ ಹುಟ್ಟಿತು ಅಂತ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಹೇಗೆ ಆ ದೆವ್ವಗಳನ್ನ ನೆನಪಿಸ್ಕೊಳ್ತಾನೆ, ಅಥವಾ ಆ ದೊಡ್ಡಿಯಲ್ಲಿ ಆ ಕಾಡಿನ ದೊಡ್ಡಿಯಲ್ಲಿ ಶಿವನಪ್ಪನಿಗೆ ಇಲ್ಲಿ ದೆವ್ವಗಳ ಒಂದು ಭ್ರಮೆ ಹೇಗೆ ಹುಟ್ಟುತ್ತೆ ಅಂತ ನೋಡಿದ್ರೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಇದಕ್ಕಿದ್ದಾಗೆ ಯಾವುದೋ ಹಕ್ಕಿ ಅಲ್ಲಿ ಬರ್ರ ಅಂತ ಹೋಗ್ತಕ್ಕಂಥದ್ದು. ಅವನಿಗೆ ಬೇರೆ ಬೇರೆ ದೊಡ್ಡಿಗಳಲ್ಲಿ ಕೊಳ್ಳಿ ದೆವ್ವ ಆಗಿರ್ಬೋದು, ಜೇನು ದೆವ್ವ ಆಗಿರ್ಬೋದು, ಮೊಸರು ದೆವ್ವಗಳಾಗಿರ್ಬೋದು, ಈ ತರದ ಎಲ್ಲ ಬಂದು ರಾಧಾಂತವನ್ನ ಮಾಡಿರ್ತಕ್ಕಂಥದ್ದನ್ನ ವಿಚಾರಗಳನ್ನ ಕೇಳಿದ್ದು ಅದು ಮತ್ತೆ ಅವನಿಗೆ ನೆನಪಾಯಿತು. ಮತ್ತೆ ನೆನಪಾಗಿ ಅವು ಭ್ರಮೆಯನ್ನ ಹುಟ್ಟಿಸ್ತಾ ಇದ್ದಾವೆ. ಒಂದು ವೇಳೆ ಆ ದೆವ್ವಗಳೇನಾದ್ರೂ ಬಂದ್ರೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಅನ್ನೋ ಒಂದು ಆಲೋಚನೆನೂ ಕೂಡ ಯಾರಿಗಿದೆಯಪ್ಪ ಅಂತಂದ್ರೆ ಶಿವನಪ್ಪನಿಗಿದೆ. ನೋಡಿ, ಈ ಮೊಸರು ದೆವ್ವ ಬಂದ್ರೆ ಏನ್ ಮಾಡುತ್ತೆ ನೋಡಿ, ದೆವ್ವಗಳಲ್ಲಿ ಅಲ್ಲಿ ಕೊಳ್ಳಿ ದೆವ್ವ ಇರ್ಬೋದು, ಜೇನು ದೆವ್ವ ಇರ್ಬೋದು, ಮೊಸರು ದೆವ್ವ ಇರ್ಬೋದು. ಈ ಮೊಸರು ದೆವ್ವ ಬಂದ್ರೆ ಏನ್ ಮಾಡ್ತಾ ಇತ್ತಪ್ಪ ಅಂತಂದ್ರೆ ಮೊಸರನ್ನ ಇಲ್ಲಿ ಮಡಕೆಯಲ್ಲಿ ಅಷ್ಟೂ ಮೊಸರನ್ನ ಕುಡಿದು ಹೋಗ್ತಾ ಇತ್ತು. ಹಾಗೇನೆ ಇನ್ನೊಂದ್ ಕಡೆ ಮೈ ಮೇಲೆ ಅವ್ಯಕ್ತವಾಗಿ ಏರಿಕೊಂಡು ಇನ್ನೊಂದ್ ಕಡೆ
ಮೂಗು ಬಾಯನ್ನ ಮುಚ್ಚುವಂತೆ ಮಾಡಿ ಉಸಿರು ಕಟ್ಟಲು ಪ್ರಯತ್ನಿಸುತ್ತವೆ ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ಬೇರೆ ದೊಡ್ಡಿಗಳಲ್ಲಿ ನಡೆದಿರ್ತಕ್ಕಂಥದ್ದು, ಅವರ ತಂದೆ ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೇಳಿದ್ದ. ಇಲ್ಲಿ ಶಿವನಪ್ಪನಿಗೆ ಯಾವುದೇ ರೀತಿಯಾದಂತಹ ಸ್ವಂತ ಅನುಭವ ಆಗಿರ್ಲಿಲ್ಲ. ಹಾಗೇನೆ ಮುಂದಕ್ಕೂ ನಾವು ಇಲ್ಲಿ ನೋಡೋದಾದ್ರೆ, ಹಾಗೆ ಅದೇನಾದ್ರೂ ಬಂದ್ರೆ ಆ ದೆವ್ವ ಎರಡು ಕಾಲನ್ನ ಜಾಡಿಸಿ ಒದ್ದು ಅವನೇನ್ ಮಾಡ್ತೀನಿ, ಬಾರ್ಲಾ ನನ್ನ ಮಗಂದೆ, ಎಡಗಾಲನ್ ಚಪ್ಲಿ ಹೆಂಗದೆ ನೋಡು ಅಂತ ಇಲ್ಲಿ 4 ಬಿಗಿದ್ರೆ ಅಂತ ಅಂದ್ರೆ ಅದು ಹೊಡೋಗ್ಬಿಡುತ್ತೆ ಅಂತಕ್ಕಂತಹ ಒಂದು ತನಗ್ ತಾನೇ ಧೈರ್ಯವನ್ನ, ತನ್ನ ತಾನೇ ಆತ್ಮಸ್ಥೈರ್ಯವನ್ನ ತುಂಬಿಕೊಳ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಆ ಸರಿರಾತ್ರಿ ಕಾಡಿನಲ್ಲಿ ದೊಡ್ಡಿಯಲ್ಲಿ ಶಿವನಪ್ಪ. ಕೊಳ್ಳಿ ದೆವ್ವಗಳು ಏನ್ ಮಾಡ್ತಾ ಇದ್ದೋ, ಯಾರನ್ನಾದರೂ ಕಳೆದುಕೊಂಡರೆ ಅವು ಆರ್ತನಾದವನ್ನ ಮಾಡ್ತಾ ಇಡೀ ರಾತ್ರಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಿರುಗ್ತಾ ಇದ್ದೋ ಅಂತಕ್ಕಂತಹದ್ದು ಇಲ್ಲಿ ಸ್ವತಃ ಶಿವನಪ್ಪನ ಇವುಗಳನ್ನ ಕಂಡರಿದಿದ್ದರೂ ಕೂಡ ದೊಡ್ಡಿಯವರು ಹೇಳಿರ್ತಕ್ಕಂಥ ವಿಚಾರಗಳು ಅವನ ತಲೆಯಲ್ಲಿ ಭ್ರಮೆಯನ್ನ ಹುಟ್ಟಿಸ್ತಾ ಇದ್ದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲೊಂದು ಹಕ್ಕಿ ಇತ್ತಪ್ಪ. ಈ ಒಂದು ಹಕ್ಕಿ ಅವ್ರ ತಂದೆ ಹೇಳಿರ್ತಕ್ಕಂಥದ್ದು. ಈ ಶಿವನಪ್ಪ ಹಕ್ಕಿಯ ಬಗ್ಗೆ ಏನು ಹೇಳಿದನು ಅಂತ ನಮ್ಗೊಂದು ಪ್ರಶ್ನೆ ಕೇಳ್ಬೋದು. ಶಿವನಪ್ಪ ಹಕ್ಕಿಯ ಬಗ್ಗೆ ಏನ್ ಹೇಳ್ದ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಹಕ್ಕಿ ಇದೆ, ಅದೇನಪ್ಪ ಅಂದ್ರೆ ತುಂಬಾ ಡೇಂಜರ್. ಏನು ಡೇಂಜರ್ ಅಂದ್ರೆ, ಅದು ನಾವೇನಾದ್ರೂ ರಾತ್ರಿ, ಮಧ್ಯರಾತ್ರಿ, ನಡುರಾತ್ರಿ ಹೊತ್ತಿನಲ್ಲಿ ಒಳ್ಳೆ ನಿದ್ದೆಯಲ್ಲಿ ಇರುವಾಗ ಅಪ್ಪ ಕೂಗ್ದಂಗೆ, ಅವ್ವ ಕೂಗ್ದಂಗೆ, ಹೆಂಡತಿ ಮಕ್ಕಳು ಕೂಗ್ದಂಗೆ ಕೂಗುತ್ತಂತೆ ಒಂದು ಹಕ್ಕಿ. ಅದು ಶಿವನಪ್ಪನಿಗೆ ಅವ್ರ ತಂದೆ ಹೇಳಿರ್ತಕ್ಕಂಥದ್ದು. ಆ ಗಾಢ ನಿದ್ದೆಯಲ್ಲಿ ನಾವೇನಾದ್ರೂ, ಯಾಕಂದ್ರೆ ಶಿವನಪ್ಪ ಈಗ ಒಂದ್ ಕಥೆಯನ್ನು ಹೇಳ್ತಾ ಇದ್ದಾನೆ, ಆ ಗಾಢ ನಿದ್ದೆಯಲ್ಲಿ ಜ್ಞಾನ ಇಲ್ದಲೆ ನಾವೇನಾದ್ರೂ ಓಯ್ ಅಂತ ಉತ್ತರಿಸ್ಬಿಟ್ರೆ ಅದೇನ್ ಮಾಡುತ್ತಪ್ಪ ಅಂದ್ರೆ, ನಾವು ಇದ್ದಕ್ಕಿದ್ದಾಗ ಯಾರು ಓಯ್ ಅಂತಾನೆ ಅವನು ಇದ್ದಕ್ಕಿದ್ದ ಹಾಗೆ ರಕ್ತ ಕಾರಿ ಸತ್ತೋಗ್ಬಿಡ್ತಾನೆ ಅಂತಕ್ಕಂಥದ್ದು. ಹೀಗೆ ಅಕ್ಕಪಕ್ಕ ದೊಡ್ಡಿಯವರು ಈ ತರದ ಅಲ್ಲಿ ಯಾರೂ ಕೂಡ ರಕ್ತಕಾರಿ ಸತ್ತಿರೋದಿರಲ್ಲ. ಆದ್ರೆ ಅವ್ರ ತಂದೆ ಹೇಳಿರ್ತಕ್ಕಂತಹ ವಿಚಾರವನ್ನ ಇಲ್ಲಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ರಾತ್ರಿಯಲ್ಲಿ ಆ ಶಿವನಪ್ಪನೇ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು, ಆ ಯಾವ್ದಪ್ಪ ಅಂದ್ರೆ ದುರ್ಗಮವಾದಂತಹ ಕಾಡಿನಲ್ಲಿ ಅವನು ಒಬ್ನೇ ಇದ್ದಂತ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಯಾವ್ಯಾವ ರೀತಿ ನೆನಪುಗಳು ಭ್ರಮೆಯನ್ನ ಹುಟ್ಟಿಸ್ತಾ ಇದೋ ಅಂತಕ್ಕಂತಹದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಾದ್ಮೇಲೆ ಸರಿ ಪಾಪ ಈ ಮಾರ ಅಪರೂಪಕ್ಕೆ ಹೋಗ್ ಬರ್ತೀನಿ, ರೇಷನ್ ತಗೋ ಬರ್ತೀನಿ ಅಂತ ಹೋದವನು ಇನ್ನೂ ಬರ್ಲಿಲ್ವಲ್ಲ. ಅಯ್ಯೋ, ಇವನ್ ಮದ್ವೆ ಆಗಿರ್ಲಿಲ್ಲ. ಆದ್ರೆ ಇವನ್ ಏನ್ ಮಾಡೋದು, ಇತ್ತೀಚೆಗೆ ಅವನು ಈ ಸಲ ಮಾರಿ ಹಬ್ಬದಲ್ಲಿ ಆದಿಮಾದೇಶ್ವರನ ಗುಡಿಯಲ್ಲಿ ಮಾರನಿಗೂ ಮತ್ತೆ ರಾಜಿಗೂ ಮದ್ವೆ ಫಿಕ್ಸ್ ಮಾಡಿದ್ದಾರಲ್ಲ. ಈ ಬಡ್ಡಿ ಮಗ ತಡಿನಾರ್ದಲೆ ಏನ್ ಮಾಡಿದನಂದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ರಾಜಿ ಮನೆಗೆ ಏನಾದ್ರು ತನ್ನ ಹುಡುಗಿ ನೋಡಿಕೊಂಡು ಹುಡುಗಿ ಮನೆಗೆ ಏನಾದ್ರು ಹೊರಟೋಗ್ಬಿಟ್ನಾ, ಬರೋದ್ ರಾತ್ರಿ ಆಯ್ತು ಅಂತ ಹೇಳಿ ಅಲ್ಲೆಲ್ಲ ಉಳ್ಕೊಂಡಿರ್ಬೋದು ಅಂತ ಮಾರನ ಬಗ್ಗೆ ಯೋಚನೆಯನ್ನ ಮಾಡ್ತಾನೆ ಯಾರಪ್ಪ ಅಂದ್ರೆ ಶಿವನಪ್ಪ. ಇವನೇನಾದ್ರೂ ಮೊದ್ಲೇ ಹೇಳ್ಬಿಟ್ಟಿದ್ರೆ, ನಾನು ಈ ಇಲ್ಲಿ ಪಕ್ಕದ ದೊಡ್ಡಿಯ ನಾಗನನ್ನಾದ್ರೂ ಕರ್ಕೊಂಡು ಇಲ್ಲಿ ಮಲಗಿಸ್ಕೊಳ್ತಾ ಇದೆ ನಾವು ಜೊತೆಲಿ. ಯಾಕೆಂದ್ರೆ ಇನ್ನೊಬ್ಬ ವ್ಯಕ್ತಿ ಈ ರಾತ್ರಿ ಅದು ದಟ್ಟ ಕಾಡಿನಲ್ಲಿ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆಯನ್ನ ಮಾಡ್ತಕ್ಕಂಥದ್ದು. ಹೀಗೆ ಇದೆಲ್ಲ ಒಂದ್ ಕಡೆ ಮಾರನ ಬಗ್ಗೆ ಅವನಿಗೆ ಪ್ರೀತಿನೂ ಕೂಡ ಇದೆ, ಕನಿಕರನು ಕೂಡ ಇದೆ. ಆದ್ರೆ ಮಾರ ಯಾಕೆ ಇನ್ನೂ ಬಂದಿಲ್ಲ, ಯಾಕೆ ತಡ ಆಯ್ತು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ತನ್ನ ಪ್ರೇಯಸಿ ಹುಡಿಕೊಂಡು ಅವನು ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಇಲ್ಲಿ ಯಾರೋ ಬಂದು ಕೂಗ್ತಾ ಇದಾರೆ, ಶಿವನಪ್ಪಣ್ಣ ಅಂತ ಕೂಗ್ತಾ ಇದಾರೆ. ಆಗ ಮತ್ತೆ ಈ ಹಕ್ಕಿಯ ಭ್ರಮೆಯಲ್ಲಿ ಇದ್ನಲ್ಲ ಶಿವನಪ್ಪಣ್ಣ, ಅಯ್ಯೋ ನನ್ನ ಮಗುಂದೆ ಬಂದ್ಯಾ ಅಂತ, ಇಲ್ಲ ನನ್ನ ಮಗನ ಹಕ್ಕಿನೇ ನನ್ನನ್ನೇ ಯಾಮಾರಿಸ್ತಾ ಇದೀಯಾ ಅಂತ ಇಲ್ಲಿ ಎಲ್ಲ ಒಂದ್ ಕಡೆ ಮಾರನ ರೀತಿಯಲ್ಲಿಯೇ ಕೂಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಾರ ಆಲ್ರೆಡಿ ಬಂದಿದ್ದಾರಲ್ಲಿ, ಬಂದು ಆ ದೊಡ್ಡಿಯ ತಡಿಕೆಯನ್ನ ಬಾಗಿಲನ್ನ ತೆಗಿ ಅಂತ ಕೂಗ್ತಾ ಇದ್ದಾನೆ. ಆಲ್ರೆಡಿ ಈಗ ಏನಾಗಿದೆಯಪ್ಪ ಅಂತಂದ್ರೆ ಮುಂಜಾನೆ ಆಗಿದೆ, ಅಲ್ಲಿ ಒಂದು 4 ಗಂಟೆ ರಾತ್ರಿ ಇರ್ಬೋದು. ಆಗ ಕೂಗ್ತಾ ಇದ್ದಾನೆ. ಆದ್ರೆ ಅಣ್ಣ, ನಾನಣ್ಣ ರೇಷನ್ ತೆಗೆದುಕೊಂಡು ಇಲ್ಲಿ ಮಾರ ಬಂದಿದ್ದೀನಿ, ಇಲ್ಲಿ ಪಡ್ಲು ಬಿಚ್ಚಣ್ಣೋ ಅಂತ ಕರಿತಾ ಇದ್ದಾನೆ ಇಲ್ಲಿ ಮಾರ. ಆದ್ರೂ ಕೂಡ ಇವನಿಗೆ ಎಲ್ಲ ಒಂದ್ ಕಡೆ ಯಾವ್ದೋ ಪಕ್ಷಿನೇ ಕರಿತಾ ಇದೆ ಅನ್ನೋ ರೀತಿಲಿ ಆ ಭ್ರಮೆಯಲ್ಲಿ ಇದ್ದಂತಹ ಶಿವನಪ್ಪನಿಗೆ ಅದೇ ಕಾಡ್ತಾ ಇತ್ತು.
ಕೊನೆಗೆ ಅಣ್ಣ ಇವ್ನೇನ್ ಮಾಡ್ದ ಯಾರು ಅಂತ ಹೇಳಿ ಕಲ್ಲನ್ನ ಬೀಸ್ತಾ ಇದ್ದಾನ. ಅಣ್ಣ ಯಾಕಣ್ಣ ಕಲ್ಲಲ್ಲಿ ಹೊಡಿತಾ ಇದ್ಯಾ? ನಿನ್ಗೇನ್ ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ? ನಾನು ಮಾರ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ನಿಧಾನಕ್ಕೆ ಪಡ್ಲು ಕಡೆ ಅವನು ಬ್ಯಾಟರಿಯನ್ನ ಹಾಯಿಸ್ತಾನೆ. ಈಗ ಆಗ ಅವಾಗ ಅವನೇನ್ ಮಾಡ್ತಾ ಇದ್ದಾನೆ, ಇದೇನಣ್ಣ ಕಣ್ಣಿಗೆ ಬ್ಯಾಟ್ರಿ ಬಿಡ್ತಾ ಇದೀಯಾ ಅಂತ ಯಾರು ಹೇಳ್ತಾನೆ? ಮಾರ ಹೇಳ್ತಕ್ಕಂಥದ್ದು. ಮಾರ ಆ ರೀತಿ ಹೇಳ್ತಾ ಇದ್ದಂಗೆನೆ ಶಿವನಪ್ಪಣ್ಣನಿಗೆ ಎಲ್ಲೋ ಒಂದ್ ಕಡೆ ಕೋಪ ಬಂದು ಅಲ್ಲ ಕಣ್ಣ ಬಡ್ಡೆತ್ತಿದ್ದೆ, ಇಲ್ಲಿ ರಾತ್ರಿ ಇಲ್ಲಿ ಸಾಯಂಕಾಲ ಬರ್ತೀನಿ ಅಂತ ಹೋದೋನು ಈಗ ಒತ್ತುಟೋದಕ್ ಬರ್ತಾ ಇದೀಯಲ್ಲ, ಇಡೀ ರಾತ್ರಿ ಒಬ್ನೇ ಬಿದ್ದಿದ್ದೀನಲ್ಲ, ಏನೋ ನಿನ್ಗೆ ಎಲ್ಲೋದು ಏನಾಯ್ತು ಅಂತ ಈ ತರ ಅವನನ್ನ ವಿಚಾರಿಸ್ತಕ್ಕಂಥದ್ದು. ಅದಾದ್ಮೇಲೆ ಏನ್ ಮಾಡೋದು, ಶಿವನಪ್ಪ ಬೈತಲೇ ಇದ್ದ. ಬೈತಾ ಇರ್ಬೇಕಾದ್ರೆ ಅವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಮಾರ ಈ ಕಡೆ ಬಂದು ನೋಡ್ತಾನೆ, ನೀರಿಲ್ಲ. ಈಗ ಮೊಸರು ಮಡಕೆಯನ್ನ ಎತ್ತಿ ಆ ಮೊಸರು ಗಡಿಗೆಯಲ್ಲಿ ಮೊಸರನ್ನ ಎತ್ತಿ ಕುಡಿದು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು, ಹುಸ್ ಅಣ್ಣ ಯಾಕೆ ಹೇಳ್ತೀಯ, ನಾನು ಊರ್ ಬಿಟ್ಟಿದ್ದು 4 ಗಂಟೆಲೆ ಕಣೋ, ಆದ್ರೆ ಆ ಕಾಡ್ತಾವ ಬರ್ಬೇಕಾದ್ರೆ ಅಲ್ಲಿ ಆ ಕಾಡ್ತಾವ್ ಬಂದು ಹಾಗೇನೆ ಅಲ್ಲಿ ಯಾವುದೋ ಒಂದು ಎಲೆಯನ್ನ ಕಿತ್ತು, ಆ ಎಲೆಯನ್ನ ಕಿತ್ತು ಬಾಯೊಳಗಡೆ ಹಾಕಿ ಜಗಿದೆ ನೋಡು ಅಷ್ಟೇ. ಆ ಎಲೆಯನ್ನ ಕಿತ್ತು ಆ ಕಾಡ್ತಾವು ಬಾಯೊಳಗಡೆ ಹಾಕೊಂಡು ಜಗದೆ ಅಷ್ಟೇ ಕಣ್ಣ ನನಗ್ ನೆನಪಿರೋದು. ಆಮೇಲೆ ಜ್ಞಾಪಕಕ್ಕೆ ನನಗೆ ಇಲ್ಲಿ ಜ್ಞಾನನೇ ಇಲ್ಲ, ಅಥವಾ ನನಗೆ ಜ್ಞಾಪನನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆಮೇಲೆ ಅದೇನಾಯ್ತೋ ಏನೋ ಒಂದು ಗೊತ್ತಿಲ್ಲ, ಜ್ಞಾನ ಬರುವಷ್ಟರಲ್ಲಿ ಹೊಳೆಕೆರೆ ಹತ್ರ ಇದ್ದೆ ಅಂತ ಮಾರ ನಡೆದಂತಹ ಸಂಗತಿಯನ್ನ ಹೇಳ್ತಾನೆ. ಈಗ ಇದ್ಯಾವುದೋ ದಯ್ಯದ ಕಾಟ ಇರ್ಬೇಕು ಅಂತ ಎದ್ನೋ ಬಿದ್ನೋ ಅಂತ ಓಡಿ ಇಲ್ಲಿಗೆ ಬಂದೆ ಕಣಣ ಅಂತ ಮಾರ ಅಲ್ಲಿ ನಡೆದಂತಹ ನಿಜ ಸಂಗತಿಯನ್ನ ಹೇಳ್ತಾ ಇದ್ದಾನೆ. ಇದಿಷ್ಟು ಈ ಒಂದು ಕಥಾಭಾಗದ ಸಾರಾಂಶ. ಎಲ್ಲರಿಗೂ ಶುಭವಾಗ್ಲಿ. ಇನ್ನು ಮುಂದಿನ ತರಗತಿಯಲ್ಲಿ ಅನೇಕ ವಿಚಾರವನ್ನ ತಿಳಿಸ್ತೀನಿ, ಹಾಗೇನೆ ಪ್ರಶ್ನೆ ಸಹಿತವಾದಂತ ಉತ್ತರಗಳನ್ನ ನೀಡಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.